ರಾಘವೇಂದ್ರ ಗೋಆಶ್ರಮದ ಒಂದು ವಿವರವನ್ನು ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡ್ತೀರಾ ಅಂತ. ನಮಸ್ಕಾರ, ನಾನು ಶ್ರೀಕಾಂತ್ ಹೆಗ್ಡೆ. ಶ್ರೀ ರಾಘವೇಂದ್ರ ಗೋಆಶ್ರಮ ಗಂಗಾಪುರ, ಮಾಲೂರು, ಕೋಲಾರ ಜಿಲ್ಲೆ, ಬೆಂಗಳೂರಿನಿಂದ ಕೇವಲ 40 ಕಿಲೋಮೀಟರ್ ದೂರದಲ್ಲಿದೆ. ಇಲ್ಲಿ 7 ತಳಿಗಳ ಭಾರತೀಯ ಗೋ ತಳಿಗಳ ಸಂರಕ್ಷಣೆ ನಡೀತಾ ಇದೆ. ಈ ರಾಘವೇಂದ್ರ ಗೋಆಶ್ರಮ ಅಂತ ಹೇಳುವಂಥದ್ದು ಶ್ರೀ ರಾಮಚಂದ್ರಾಪುರ ಮಠ, ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರ ಮಾರ್ಗದರ್ಶನ ಕರುಣೆಯಿಂದ ಸುಮಾರು ವರ್ಷಗಳಿಂದ ನಡೆದುಕೊಂಡು ಬರ್ತಾ ಇದೆ. ಇಲ್ಲಿ ಈ ಮೊದಲೇ ಹೇಳಿದ ಹಾಗೆ 7 ತಳಿಗಳ 260ಕ್ಕೂ ಮಿಕ್ಕಿ ಹಸುಗಳು, ಎತ್ತು, ಕರು ಸೇರಿ 260ಕ್ಕೂ ಮಿಗಿಲಾಗಿ ಗೋ ಸಂರಕ್ಷಣೆ ನಡೀತಾ ಇದೆ. 1972ರಲ್ಲೇ ಈ ಗೋಶಾಲೆ ಶ್ರೀಯುತ ಜನಾರ್ದನ್ ಹೊಳ್ಳ ಅಂತ ಹೇಳೋರು ಪ್ರಾರಂಭಿಸಿ, ಆಮೇಲೆ ನಮ್ಮ ಶ್ರೀಗಳಿಗೆ ತಾವು ಮುಂದುವರಿಸ್ಕೊಂಡು ಹೋಗಬೇಕು ಅಂತ ಕೇಳಿಕೊಂಡಾಗ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಗೋ ಸಂರಕ್ಷಣೆಯ ಮುಂಚೂಣಿಯಲ್ಲಿ ನಿಂತಾಗ ಆಯಿತು ನಾನು ಮಾಡಿಕೊಡ್ತೀನಿ ಅಂತ ಹೇಳಿ ಈ ಗೋಶಾಲೆಗೆ ಮಾರ್ಗದರ್ಶನವನ್ನು ಮಾಡ್ತಾ ಬಂದಿದ್ದಾರೆ. ಇಲ್ಲಿ ಕಾಂಕ್ರೀಜು, ಬರಗೂರು, ಒಂಗೋಲು, ಹಳ್ಳಿಕಾರು, ಗೀರು, ರೆಡ್ ಸಿಂಧಿ, ದೇವನಿ, ಹೀಗೆ ಮಲ್ನಾಡು ಗಿಡ್ಡದಲ್ಲೂ ಅಪರೂಪವಾದಂತಹ ನಮ್ಮ ಕಪಿಲೆ, ಪೂಜೆಗೆ ತುಂಬ ಶ್ರೇಷ್ಠವಾದ ಕಪಿಲೆಯು ಇಲ್ಲಿ ಇದೆ. ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ಶ್ರೀ ಅಖಿಲ ಹವ್ಯಕ ಮಹಾಸಭೆ ನಮಗೆ ಗೋಶಾಲೆಯಿಂದ ಪ್ರದರ್ಶನಕ್ಕಾಗಿ ತರಬೇಕು ಅಂತ ಹೇಳಿದಾಗ, ವಿನಂತಿಸಿಕೊಂಡಾಗ ಬಂದು ಪ್ರೇಕ್ಷಕರ ಜನ ಮನವನ್ನು ಗೋಶಾಲೆಯ ಗೋವುಗಳು ಗೆಲ್ತಾ ಇವೆ. ತನ್ನ ಮೂಲಕ ಎಲ್ಲ ಗೋಭಕ್ತರಲ್ಲಿ ಕೇಳ್ಕೊಳ್ಳೋದು ಒಂದೇ, ಗೋ ಸಂರಕ್ಷಣೆ ನಡೀತಾ ಇದೆ ಏನೋ ಹೌದು, ಆದರೆ ತಮ್ಮೆಲ್ಲರ ಸಹಕಾರ ನಿರಂತರವಾಗಿ ಇರಬೇಕು. ಗೋವನ್ನು ಸಂರಕ್ಷಣೆ ಮಾಡಿ ಕಾಪಾಡಿ ಗೋವನ್ನು ನಿರ್ವಹಿಸಲು ತಮ್ಮ ಸಹಕಾರ, ಒಬ್ಬಿಬ್ಬರ ಸಹಕಾರ ಅಲ್ಲ, ನೂರಾರು ಮಂದಿ ಬಂದು ಸಹಕಾರವನ್ನು ಕೊಡಲೇಬೇಕು. ಕೊಡ್ತಾ ಇದ್ದಾರೆ. ತಾವೂ ಬನ್ನಿ, ಅಲ್ಲಿಯ ಗೋವುಗಳ ಜೊತೆ ಕೂಡಿ ನಮಗೆ ಸಹಕಾರ ಕೊಡಿ ಅಂತ ಕೇಳ್ಕೊಳ್ತಾ ಇದ್ದೇನೆ. ನಮಸ್ಕಾರ. ಇದು ಗೋವುಗಳಿಗೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯ ಸಹಕಾರವನ್ನು ಕೊಡ್ಬೋದು ಭಕ್ತರು ಅಂತ ಹೇಳ್ತೀರಾ? ನೋಡಿ, ಗೋವುಗಳ 1 ವರ್ಷದ ಗೋಬಂಧು ಯೋಜನೆ ಅಂದರೆ ಗೋದತ್ತು ಯೋಜನೆ, ಅಡಾಪ್ಷನ್, ಅದರಲ್ಲಿ ತಾವುಗಳು ಗೋಬಂಧುಗಳಾಗ್ಬೋದು. ದೇನುಬಂಧು ಅಂತ ಹೇಳ್ತಾರೆ, ಅಂದರೆ ಹಸು ಕರು ದತ್ತು, ಸವತ್ಸ ಹಸು ಮತ್ತು ಕರುವನ್ನು ದತ್ತು ಪಡಿಬಹುದು. ಹಾಗೆ ಎತ್ತುವನ್ನು ನಂದಿ ಬಂಧು ಅಂತ ಅದನ್ನು ಪಡಿಬಹುದು. 1 ದಿನದ ಒಣ ಹುಲ್ಲಿನ ವ್ಯವಸ್ಥೆಯನ್ನು ಮಾಡ್ಬೋದು, ಹಸಿ ಹುಲ್ಲಿನ ವ್ಯವಸ್ಥೆಯನ್ನು ಮಾಡ್ಬೋದು, ಮತ್ತು ಒಂದು ಮಾಡ್ಬೋದು. ಇವರು ವಿಷ್ಣು ಭಟ್ ಅಂತ ನಮ್ಮ ಗೋಶಾಲೆಯ ಸಮಿತಿಯಲ್ಲಿದ್ದವರು. ಇವರೆಲ್ಲರ ಸಹಕಾರದಿಂದ ಗೋಶಾಲೆ ತುಂಬ ಚೆನ್ನಾಗಿ ನಡೀತಾ ಇದೆ. ತಾವು ಬಂದು ಗೋವಿನ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ಅಂತ ಈ ಮೂಲಕ ತಮ್ಮ ಪ್ರೇಕ್ಷಕರಲ್ಲಿ ವಿನಂತಿ ಮಾಡ್ತಾ ಇದ್ದಾನೆ. ವೀಕ್ಷಕರಿಗೆ ಬರೋರಿಗೆ ಈ ವಿಳಾಸ ಹೇಳ್ತೀರಾ, ಹೇಗೆ ಬರಬೇಕು, ರೂಟ್ ಹೇಗೆ? ಬೆಂಗಳೂರಿನಿಂದ ಮಾಲೂರಿಗೆ ಹೋಗುವ ದಾರಿ KR ಪುರಂ ಬ್ರಿಡ್ಜ್ನ ಮೇಲೆ ಹೋದರೆ ಓಲ್ಡ್ ಮೆಡ್ರಾಸ್ ರೋಡ್, ಅಲ್ಲಿಂದ ಹೋಗಿ ಹೊಸಕೋಟೆಗೆ ಟಚ್ ಆದರೆ ಹೊಸಕೋಟೆಯಲ್ಲಿ ಮುಂದೆ ಮಾಲೂರು ರಸ್ತೆ ಅಂತ ಇದೆ, ಅಲ್ಲಿ ಸರ್ವೀಸ್ ರೋಡ್ ತಗೊಂಡು ಮುಂದೆ ಅಂಡರ್ ಬ್ರಿಡ್ಜ್ನಲ್ಲಿ ಸ್ಟ್ರೇಟಾಗಿ ಮಾಲೂರು ಹೋಗುವ ರೋಡ್ ಇದೆ. ಅಲ್ಲಿ ಮುಂದೆ ಒಂದು 12 ಕಿಲೋಮೀಟ್ರ್ ಚಲಿಸಿದಾಗ ನಿಮಗೆ ITC ಫ್ಯಾಕ್ಟ್ರಿ ಅಂತ ಇದೆ. ಆ ಫ್ಯಾಕ್ಟ್ರಿಯ ಪ್ರಾರಂಭದಲ್ಲೇ ಎಡಬದಿಗೆ ಒಂದು 3 ನಿಮಿಷದ ಅಂತರದಲ್ಲಿ ನಮ್ಮ ಗೋಶಾಲೆ ಇದೆ.